ಹೆಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮನೇಶ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ನಿಮಗೆ ಇವತ್ತು ಹ್ಯಾರಿ ವರ್ಕ್ದು ಬ್ಯಾಕ್ ಸೈಡ್ ಡಿಸೈನ್ ಹಾಕಿದ್ದೆ ಫ್ರೆಂಡ್ಸ್ ಆಲ್ರೆಡಿ ವಿಡಿಯೋದಲ್ಲಿ. ಇವಾಗ ತೋಳನ್ನು ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಮೊದಲನೇದಾಗಿ 2 ಚೈನನ್ನು ನಾವು ತೊಗೋಬೇಕು. ಮೊದಲನೇದು ನಾನು ಒಂದು ಚೈನ್ನ ಫಸ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವ, ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ನಾನು ಆಲ್ರೆಡಿ ಗೋಲ್ಡ್ ಕಲರ್ ಚೈನ್ನ ಹಾಕಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ಮೊದಲು ಒಂದು ಸ್ಟೆಪ್, ನಾನು ಮಾರ್ಕ್ ಮಾಡೋವಂಥದ್ದನ್ನೇ ಈ ಯಾವ ವಿಡಿಯೋದಲ್ಲಿ ತೋರಿಸಿದೆ ಫ್ರೆಂಡ್ಸ್. ಹ್ಯಾರಿ ವರ್ಕ್ ಮಾಡಲಿಕ್ಕೆ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ತನಕ ಫುಲ್ಫಿಲ್ ಮಾಡಿ ನಾವು ಫುಲ್ಫಿಲ್ ಆದ ನಂತರ ಮತ್ತೆ ಎರಡನೇ ಸ್ಟೆಪ್ ಸ್ಟಾರ್ಟ್ ಮಾಡಿಕೊಂಡು ಈ ರೀತಿ ಎರಡನೇ ಚೈನನ್ನು ಹಾಕ್ತಾ ಹೋಗ್ಬೇಕು ಫ್ರೆಂಡ್ಸ್. ನಾನು ಇಲ್ಲಿ 3 ಚೈನ್ ಹಾಕ್ತಲ್ಲ, ಯಾಕೆಂದರೆ ಮೊದಲೇ ಹೇಳಿರೋ ಹಾಗೆ ನಾನು ಮತ್ತೆ 2 ಚೈನ್ನ ಸ್ಯಾರಿ ಕಲರ್ ನೀಲಿ ಕಲರ್ ದಾರದಲ್ಲಿ ನಾನು ಫಿಲ್ ಮಾಡ್ಕೊತೀನಿ. ಹಾಗಾಗಿ ನಾನು ಇದು ಗೋಲ್ಡ್ ಚೈನನ್ನು 2 ಬಾರಿ ತೆಗೆದುಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನೀವು ಯಾವ ದಾರನ ಹಾಕಲ್ಲ ಅಂದರೆ ಬೀಡ್ ಹಾಕೋಕ್ಕೂ ಮುಂಚೆ ಸ್ಟಾರ್ಟಿಂಗಲ್ಲಿ ನಾವು ಈ ಸೌಡ್ಗೆ ಆಗಿರ್ಬೋದು, ಬ್ಯಾಕ್ ಸೈಡ್ ಆಗಿರ್ಬೋದು 3 ಚೈನ್ ಗೋಲ್ಡ್ ಕಲರ್ ಥ್ರೆಡ್ಡಿಂದ ಹಾಕ್ಕೋಬೇಕು. ಇವಾಗ ನಾನು 2 ಎಳೆ ದಾರ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. 2 ಎಳೆ ದಾರ ತೆಗೆದುಕೊಂಡು ಇವಾಗ ನೆಕ್ಸ್ಟ್ 3ನೇ ಚೈನನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಬ್ಲೂ ಕಲರ್ ಥ್ರೆಡ್ಡಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೀತಿ ಕಲಿತ್ರೆ ಅಂತೂ ತುಂಬ ಈಸಿ ಫ್ರೆಂಡ್ಸ್. ಒಂದ್ಸಲ ನೀವು ನಿಮ್ಮ ಬ್ಲೌಸ್ಗೆ ಹಾಕೊಂಡು ನೋಡಿ, ತುಂಬ ಖುಷಿಯಾಗುತ್ತೆ. ಆಮೇಲೆ ಕಸ್ಟಮರ್ ಕೊಡ್ಬೋದು ಫ್ರೆಂಡ್ಸ್. ಕಸ್ಟಮರ್ಸ್ಗೂ ಫಸ್ಟು ಸ್ಟಾರ್ಟಿಂಗಲ್ಲಿ ಕಲಿಬೇಕು. ನಾವು ಕಲಿತಷ್ಟು ತುಂಬ ಒಳ್ಳೆಯದು ಫ್ರೆಂಡ್ಸ್. ಹೆಣ್ಮಕ್ಳು ಏನು ಕಲಿತ್ರೂ ಸಾಲದು. ನೋಡಿ ಫ್ರೆಂಡ್ಸ್, ಈ ರೀತಿ ಹಾಕ್ತಾಯಿದ್ದೀನಿ. ಫುಲ್ ಸ್ಟೆಪ್ ಫಿನಿಷ್ ಮಾಡಿದ್ಮೇಲೆ ಸೆಕೆಂಡ್ ಸ್ಟೆಪ್ಪಿಗೆ ಬರಬೇಕು ಫ್ರೆಂಡ್ಸ್. ಇದೇ ಬ್ಲೂ ಕಲರ್ ಟಾಪಲ್ಲಿ ನಾನು ಸೆಕೆಂಡ್ ಸ್ಟೆಪ್ ಬರ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಮೊದಲು ನೋಡಿ ಫ್ರೆಂಡ್ಸ್, ಇವಾಗ ನಾನು ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡಿದ್ದೀನಿ. ಸೆಕೆಂಡ್ ಸ್ಟೆಪ್ನ ಇದೇ ರೀತಿ ನಾವು ಹಾಕ್ಕೋಬೇಕು. ಇವಾಗ ಅವತ್ತು 4 ಚೈನ್ಸ್ ಬಂದಿದ್ದಾವೆ ಫ್ರೆಂಡ್ಸ್. ಬೀಡ್ಗೆ ಇನ್ನೂ ಜಾಸ್ತಿ ಹೊಡ್ತಾ ಬೀಳಲ್ಲ ಫ್ರೆಂಡ್ಸ್. ಏನಾದರೂ ಸಿಂಗಲ್ ಹಾಕಿ ಡಬಲ್ ಹಾಕಿದ್ರೆ ಹೊಡ್ತಾ ಬೀಳುತ್ತೆ. ಹಾಗಾಗಿ ನಾವು ಯಾವಾಗಲೂ 3 ಚೈನ್ಸ್ನ ಯೂಸ್ ಮಾಡಬಾರ್ದು. 3ಗಿಂತ ಜಾಸ್ತಿ ಎಷ್ಟಾದರೂ ಹಾಕ್ಕೊಳ್ಳಿ ಫ್ರೆಂಡ್ಸ್, ನಿಮ್ಮ ಅನುಕೂಲ. ಬಟ್ ಬೀಡ್ ಹಾಕ್ತಾ ಇದ್ದೀರ ಅಂದರೆ ಯಾವುದೇ ಕಾರಣಕ್ಕೂ 3 ಒಳಗೆ ಹಾಕೋಕ್ಕೆ ಹೋಗಬೇಡಿ. ಅಷ್ಟೊಂದು ಕಷ್ಟಪಟ್ಟು ಬೀಡ್ ಹಾಕಿದರೆ ಬೀಡು ಹೊಡ್ತಾ ಹೋಗ್ಬಿಡುತ್ತಲ್ಲ, ಅವಾಗ ತುಂಬ ಬೇಜಾರಾಗುತ್ತೆ. ಆಮೇಲೆ ಪ್ಯಾಚಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಫುಲ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಡಬಲ್ ಚೈನನ್ನು ತೆಗೆದುಕೊಂಡಿದ್ದೀನಿ ಬ್ಲೂ ಕಲರ್ ಥ್ರೆಡ್ಡಲ್ಲಿ. ಇವಾಗ ನೆಕ್ಸ್ಟು ಕಾಟನ್ ಥ್ರೆಡ್ನ ಬ್ಲೂ ಕಲರಲ್ಲಿ ತೆಗೆದುಕೊಂಡಿದ್ದೀನಿ. ಇವಾಗ ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾವು ಬ್ಯಾಕ್ ಸೈಡ್ ಡಿಸೈನ್ಗೆ ಯಾವ ರೀತಿ ಕೊಟ್ಕೊಂಡಿದ್ವೋ ಅದೇ ಸೇಮ್ ಪಿಚ್ ಫ್ರೆಂಡ್ಸ್. ಚೇಂಜ್ ಆದರೆ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಅದೇ ಸೇಮ್ ಪಿಚ್ನೇ ನಾನು ಇಲ್ಲಿ ಸಹಿತ ಕೊಡ್ತಾಯಿದ್ದೀನಿ. ಈ ರೀತಿಯಾಗಿ ಫುಲ್ ಹ್ಯಾಂಡ್ಗೆ ನಾವು ಶುಗರ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ರೀತಿ ಫುಲ್ ಫಿನಿಶ್ ಮಾಡಿದ ಮೇಲೆ ನೆಕ್ಸ್ಟು ನಾವು ಸ್ವಲ್ಪ ದೊಡ್ಡ ಬೀಡನ್ನು ನಾವು ಆ್ಯಡ್ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಇದನ್ನು ಒಂದೊಂದು ಬೀಡಿಗೆ ಒಂದೊಂದು ಲಾಕ್ ತಗೊಳ್ಬೇಕು ಫ್ರೆಂಡ್ಸ್. ಡಬ್ಬಲು ತ್ರಿಪ್ಪಲು ಹಾಕ್ಲಿಕ್ಕೆ ಹೋಗಬೇಡಿ. ಜಸ್ಟ್ ಒಂದೊಂದು ಬೀಡಿಗೆ ಒಂದೊಂದು ನಾಟ್ನ ಹಾಕ್ತಾ ಈ ರೀತಿ ಈ ಲೈನನ್ನು ಬಿಗ್ ಬೀಡಿಂದ ಫಿನಿಶ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್.
ಇದು ದೊಡ್ಡ ಬೀಡ್ದು ಫುಲ್ ಆದಮೇಲೆ ಮತ್ತೆ ಒಂದು ಶುಗರ್ ಬೀಡನ್ನ ನಾವು ಆ್ಯಡ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಈ ರೀತಿ ಈ ಲೈನನ್ನು ನಾವು ಫುಲ್ಫಿಲ್ ಮಾಡ್ಕೊಳ್ಳೋಣ. ಇದನ್ನು ಫುಲ್ ಮಾಡ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಇವಾಗ ಹಾಕಿದ್ದೀನಲ್ಲ ಆಮೆ ಥರ ಡಿಸೈನ್ ಅಂದರೆ ಒಂದು ದೊಡ್ಡ ಬೀಡು ಒಂದು ಚಿಕ್ಕ ಬೀಡನ್ನ ನಾವು ಸ್ಟೇ ಮಾಡಿ ಲಾಕ್ ಮಾಡಬೇಕು ಫ್ರೆಂಡ್ಸ್. ಪ್ರತಿಯೊಂದು ಬೀಡ್ಗೂ ಲಾಕ್ ಮಾಡಲೇಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಬಿಚ್ಕೊಳ್ಳುತ್ತೆ. ನೋಡ್ತಾ ಇರ್ತಲ್ಲ ಈ ರೀತಿ. ಇದು ಜಸ್ಟ್ ಫ್ರಂಟಲ್ಲಿ ಫುಲ್ ಆಯಿತು ಫ್ರೆಂಡ್ಸ್. ಇದನ್ನು ಇಷ್ಟ ಹಾಕ್ಕೊಂಡ್ವಿ ಅಂತಂದರೆ ಫಿನಿಶ್ ಆಗುತ್ತೆ. ತುಂಬ ಚೆನ್ನಾಗಿ ಲುಕ್ ಕೊಡ್ತಾಯಿತ್ತು ಫ್ರೆಂಡ್ಸ್. ನಾನು ಫುಲ್ ಆದಮೇಲೆ ನೋಡಿದ್ನಲ್ಲ ಆವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ರೀತಿ ಫಿನಿಶ್ ಆಯಿತು ಫ್ರೆಂಡ್ಸ್. ನಾನು ಇವಾಗ ತೋಳಿನ ಮೇಲ್ಭಾಗದಲ್ಲಿ ಡಾಟ್ಸ್ ಇಟ್ಕೊಂಡಿದ್ದೀನಿ. ಆ ಡಾಟ್ಸ್ಗೆ ಕೆಳಮುಖವಾಗಿ ಒಂದು ದೊಡ್ಡ ಬೀಡು ಒಂದು ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ನಾವು ಇಲ್ಲಿ ಇಲ್ಲೊಂದು ಡಾಟ್ಸ್ ಇಟ್ಕೊಂಡಿರ್ಬೇಕು. ಮೊದಲೇ ನಾವು ಎಲ್ಲೆಲ್ಲ ಹಾಕಬೇಕು ಅಂತ ಡಾಟ್ ಇಟ್ಕೊಂಡು ಆ ಡಾಟ್ಗೆ ನಾವು ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಈ ಬ್ಲೌಸ್ ಅಂದರೆ ಈ ಬ್ಲೌಸಲ್ಲಿ ತೋಳಿಗೆ ಫುಲ್ ಬೀಡ್ಸ್ನ ನಾವು ಆ್ಯಡ್ ಮಾಡಿದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣ್ತಾ ಇದೆ. ನಾವೆಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲೆಲ್ಲ ಒಂದೊಂದು ಸ್ಮಾಲ್ ಬೀಡನ್ನ ಮತ್ತು ಒಂದು ಬಿಗ್ ಬೀಡನ್ನ ಹ್ಯಾಂಗ್ ಮಾಡಿದ್ದೀವಿ ಫ್ರೆಂಡ್ಸ್ ಕೆಳಮುಖವಾಗಿ. ಇವಾಗ ಫ್ರಂಟು ಫ್ರೆಂಡ್ಸ್ ತೋಳು ಎರಡು ಮುಗಿದಿದೆ. ಇವಾಗ ಫ್ರಂಟ್ ಸೈಡ್ ಮೊದಲನೇದಾಗಿ ಒಂದು ಗೋಲ್ಡ್ ಕಲರ್ ದಾರದಲ್ಲಿ ಚೈನು, ನಂತರ ಸೆಕೆಂಡ್ ಸ್ಟೆಪ್ ಗೋಲ್ಡ್ ಕಲರ್ ದಾರದಲ್ಲೇ ನಾವು ಹೆಣ್ಕೋಬೇಕು ಫ್ರೆಂಡ್ಸ್. ನಂತರ ಬ್ಲೂ ಕಲರ್ ದಾರದಲ್ಲಿ ನಾವು ಸ್ಟೆಪ್ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಈ ರೀತಿ ಬ್ಲೂ ಕಲರ್ ದಾರದಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಟ್ರಿಪಲ್ ಸ್ಟೆಪ್, ಇದು ಥರ್ಡ್ ಸ್ಟೆಪ್ಪು. ನಂತರ 4ನೇ ಸ್ಟೆಪ್ಪು ಮತ್ತೆ ಅದೇ ಬ್ಲೂ ದಾರದಲ್ಲಿ 2 ಚೈನು, ಗೋಲ್ಡ್ ದಾರದಲ್ಲಿ 2 ಚೈನು. ಇದು 4 ಸ್ಟೆಪ್ ಆಗುತ್ತೆ ಫ್ರೆಂಡ್ಸ್. ಬರೀ ಚೈನಲ್ಲಿ ನಾವು 4 ಸ್ಟೆಪ್ ತೆಗೆದುಕೊಂಡಿದ್ದೀವಿ. ಲಾಕ್ ಫ್ರೆಂಡ್ಸ್. ನಂತರ ಶುಗರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾವು ಬ್ಯಾಕ್ ಸೈಡ್ ಯಾವ ಡಿಸೈನ್ ತೆಗೆದುಕೊಂಡಿದ್ದೀವೋ ಸೇಮ್, ಮತ್ತು ತೋಳಲ್ಲೂ ಸೇಮ್, ಮತ್ತು ಫ್ರಂಟ್ ಸೈಡ್ ಸೇಮ್ ಫ್ರೆಂಡ್ಸ್. ನೋಡಿ ಇವಾಗ ಶುಗರ್ ಬೀಡನ್ನ ನಾವು ಆ್ಯಡ್ ಮಾಡ್ತಾಯಿದ್ದೀವಿ. ಈ ರೀತಿ ಫುಲ್ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್. ನಂತರ ಬಿಗ್ ಬೀಡಿಂದ ಈ ಸ್ಟೆಪ್ನ ರಿವರ್ಸ್ ಬಂದಿದ್ದೀವಿ ಫ್ರೆಂಡ್ಸ್. ಶುಗರ್ ಬೀಡ್ ಆದಮೇಲೆ ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಬಿಗ್ ಬೀಡ್ ಆದಮೇಲೆ ಒಂದು ನಾಟ್ ಹಾಕ್ಕೊಂಡು, ನಾಟ್ ಆದ ನಂತರ ನಾವು ಸ್ಮಾಲ್ ಬೀಡ್ಗೆ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತು ಸೇಮ್ ಸ್ಮಾಲ್ ಬೀಡಿಂದ ನಾವು ಲಾಕ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಇದು 7ನೇ ಸ್ಟೆಪ್ಪು ಫ್ರೆಂಡ್ಸ್.
ಏಳನೇ ಸ್ಟೆಪ್ನ ನಾವು ಸ್ಟಾರ್ಟ್ ಮಾಡ್ಕೊತಾ ಹೋಗಬೇಕು. ನೋಡಿ ಈ ರೀತಿ ಕಾಣ್ತಾ ಇದೆ. ಆಲ್ಮೋಸ್ಟ್ ಇವಾಗ ಈ ಲುಕ್ಕು ಸ್ವಲ್ಪ ಚೆನ್ನಾಗಿ ಬಂದಿದೆ. ನಂತರ ಈ ರೀತಿ ನಾನು ಈ ಸ್ಟೆಪ್ನ ತೋರಿಸಿಲ್ಲ ಫ್ರೆಂಡ್ಸ್, ಆಲ್ರೆಡಿ ಕೆಲವೊಂದು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಅದೇ ರೀತಿ ಹಾಕೊಳ್ತಾ ಬರಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಫುಲ್ ಆದಮೇಲೆ ಕಾಣ್ತಾ ಇದೆ. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್.